ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವಾಗ ನಾವು ಬಂದಿದ್ದೀವಿ ತ್ರಿವೇಣಿ ಸಂಗಮ. ಸೊ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ ಹತ್ರ ಬಂದಿದ್ವಿ. ಸೊ ಕುಂಭಮೇಳ ನಡೀತಾ ಇರುವಂಥ ಸ್ಪಾಟು. ಸೊ ಇಲ್ಲಿಂದ ಶುರು ಆಗ್ತಿದೆ. ಸೊ ಜನಗಳು ನೋಡ್ತಾ ಇರ್ಬೋದು ನೀವು. ಸೊ ನೋಡಿ ಎಲ್ಲ ಇಲ್ಲಿ ಸೊ ಸುಮಾರು ಜನ ತುಂಬ ದೂರದಿಂದ ತುಂಬ ಊರುಗಳಿಂದ ಜನಗಳು ಬಂದವ್ರೆ. ಸೊ ನೋಡ್ತಾ ಇದ್ದೀರಾ. ಸೊ ಕುಂಭಮೇಳ ನಡೆಯೋ ಪ್ಲೇಸು ಯಾವ ಥರ ಎಲ್ಲ ಡೆಕೋರೇಷನ್ನಲ್ಲಿ ಮಾಡ್ಕೊಂಡವ್ರೆ. ಸೊ ಎಷ್ಟೊಂದು ಟೆಂಟ್ಗಳೆಲ್ಲ ಹಾಕವ್ರೆ. ಟ್ಯಾಕ್ಟ್ರ್ ಗಟ್ಟಲೆ ಜನಗಳು ತುಂಬ್ಕೊಂಡ್ಬಂದವ್ರಿಗೂ ಎಲ್ಲೆಲ್ಲಿಂದ ಊರು ಮೇಲೆ. ಸೊ ನೋಡಿರಿ ಎಷ್ಟು ಜನ, ಅದೊಂದು ಟ್ರ್ಯಾಕ್ಟ್ರಲ್ಲಿ ಜನ ಹಿಂಗೆ ತುಂಬೋರು ನೋಡಿ. ಸೊ ಹಿಂಗೆ ಟ್ರ್ಯಾಕ್ಟ್ರ್ ಗಟ್ಟಲೆ ಜನ ತುಂಬ್ಕೊಂಡ್ಬಂದವ್ರೆ. ನಾನು ಫುಲ್ಲು ಎಕ್ಸೈಟ್ ಆಗಿದ್ದೀನಿ. ಕುಂಭಮೇಳ ಒಳಗಡೆ ಯಾವ ಥರ ಇದೆ. ಸೊ ನೋಡಿರಿ ಎಲ್ಲೆಲ್ಲಿಂದ ತುಂಬ ದೂರದಿಂದ ಜನಗಳು ಹಿಂಗೆ ಬಂದವರಪ್ಪ. ಸಂಗಮ ಪ್ಲೇಸ್ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ನೋಡಿ ಯಾವ ಥರ ಜನ, ನಿಮ್ಗೆಲ್ಲ ಥರ ಜನ ಸಿಗ್ತಾರೆ. ಸೊ ನೋಡ್ತಾ ಇದ್ದೀರಾ, ಭಿಕ್ಷೆ ಬೇಡೋರಿಂದ ಹಿಡಿದು ಡಬ್ಬ ಮಾರೋರು, ನೀರು ತೊಗೊಂಡೋಗೋ ಡಬ್ಬ ಮಾರೋರು, ಬಲೂನ್ ಮಾರೋರು, ಎಲ್ಲ ಥರ ಜನ ಇದ್ದಾರೆ ಇಲ್ಲಿ. ಸೊ ಎಲ್ಲ ಥರ ಮಿಕ್ಸ್ ಪೀಪಲು ಇದೇ ಜಾಗದಲ್ಲಿ ಓಡಾಡ್ತಾವ್ರೆ. ನಾನಿರೋದು ಈ ಕಡೆ ಸೈಡ್ ಗಂಗಾ ಘಾಟ್ ಅಂತ. ಸೊ ಗಂಗಾ ಘಾಟ್ ಸೈಡ್ ಇದ್ದೀನಿ. ಸೊ ಸೆಂಟ್ರಲ್ಲಿ ಸ್ವಲ್ಪ ದೂರ ಮುಂದೆ ಹೋದರೆ ಅದು ತ್ರಿವೇಣಿ ಸಂಗಮ್ ಘಾಟ್ ಅಂತ, ಆ ಕಡೆದು ಹನುಮಾನ್ ಘಾಟ್ ಅಂತಿದೆ. ಸೊ ಇವಾಗ ನಾನಿರೋದು ಗಂಗಾ ಘಾಟ್ ಸೈಡಲ್ಲಿ. ಸೊ ಗಂಗಾ ಘಾಟ್ ಸೈಡಿಂದ ಇವಾಗ ತ್ರಿವೇಣಿ ಸಂಗಮ್ ಘಾಟ್ ಹತ್ರ ಹೋಗ್ತೀವಿ. ಸೊ ಸ್ವಲ್ಪ ಮಧ್ಯದಲ್ಲಿ ಅದು ತ್ರಿವೇಣಿ ಸಂಗಮ್ ಘಾಟ್ ಅಂತ. ಸೊ ಅಲ್ಲಿ ಪ್ಲೇಸ್ ಇದೆಯಲ್ಲ ಗೊತ್ತಿಲ್ಲ, ಆ ಕಡೆ ಹನುಮಾನ್ ಘಾಟ್ ಕಡೆ ಪ್ಲೇಸ್ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಆ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಅಲ್ಲಿ ನಮ್ಮ ಜೊತೆ ಬಂದಿರೋ ಇಬ್ಬರು ಅಲ್ಲಿ ಆ ಕಡೆಗೆ ಹೋಗಿದ್ದಾರೆ. ಸೊ ನೋಡೋಣ ಎಲ್ಲಿ ಸ್ನಾನ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಇವಾಗ ನಾನಿದ್ದೀನಿ ಸಂಗಮ್ ಸನನ್ ಘಾಟ್ ಹತ್ರ. ಸೊ ಇಲ್ಲಿ 3 ನದಿಗಳು ಕೂಡುವಂಥ ಸ್ಥಳ. ಸರಸ್ವತಿ ನದಿ, ಯಮುನಾ ನದಿ, ಗಂಗಾ ನದಿ, 3 ನದಿನ ಇಲ್ಲಿಂದನೇ ಹರ್ಕೊಂಡು ಹೋಗುತ್ತೆ. ಸೊ ಸೆಂಟ್ರಲ್ಲಿರುವಂಥದ್ದು ಸಂಗಮ್ ಸನನ್ ಘಾಟು. ಸೊ ಇಲ್ಲಿ ಇವತ್ತು ಶಾಹಿ ಸ್ನಾನ ನಡೀತಿದೆ. ಸೊ ಮಕರ ಸಂಕ್ರಾಂತಿ ದಿನ ಶಾಹಿ ಸ್ನಾನ ಮಾಡಿದ್ರೆ ಒಂಥರ ಪುಣ್ಯ ಬರುತ್ತೆ, ಮತ್ತು ಪಾಪಗಳು, ಹಳೆ ಪಾಪಗಳೆಲ್ಲ ವಿಮೋಕ್ಷ ಆಗುತ್ತೆ ಅಂತ ಏನೋ ನಂಬಿಕೆ ಇದೆ. ಸೊ ಮತ್ತು ಇಲ್ಲಿ ಸುಮಾರು ಧರ್ಮ ಕಾರ್ಯಗಳ ಮಾಡ್ತಿದ್ದಾರೆ ಎಲ್ಲರೂ ಬಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಇವತ್ತು ಶಾಹಿ ಸ್ನಾನ ಇದೆ, ಕುಂಭಮೇಳದ ವಿಶೇಷ ದಿನ ಇವತ್ತು. ಸೊ ಅದಕ್ಕೋಸ್ಕರ ನಾವು ಶಾಹಿ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಶಾಹಿ ಸ್ನಾನ ಮಾಡಿಕೊಂಡು ಬಂದು ನಿಮಗೆ ಏನೇನು ವಿಷಯ ಜೊತೆ ಕುಂಭಮೇಳದ್ದು ಎಲ್ಲ ಹೇಳ್ತೀನಿ. ಹಾಗೆ ಇಲ್ಲೆಲ್ಲ ಪ್ಲೇಸ್ಗಳೆಲ್ಲ ಓಡಾಡಿಕೊಂಡು ಬರೋಣಂತೆ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹೆವಿ ಚಿಲ್, ಅಂದರೆ ಚಳಿ ಜಾಸ್ತಿ ಆಗ್ಬಿಟ್ಟಿದೆ, ಅಷ್ಟು ಕೊರಿತಾ ಇದೆ ನೀರು. ಯಪ್ಪ, ಕೈ ಶೇಕ್ ಆಗ್ತೈತೆ, ಹಿಡ್ಕೊಳಕ್ಕಾಗ್ತಾಯಿಲ್ಲ ಫೋನು, ಅಷ್ಟು ಚಳಿ. ಗಡ 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 ಅಂತ ನಡುಗ್ತಾ ಇದ್ದೀನಿ. ಏನಂತ ಹೇಳೋಣ ಎಕ್ಸ್ಪೀರಿಯೆನ್ಸ್ನ. ಬರೀ 3 ಮುಖ ಹಾಕಿದ್ದು ಅಷ್ಟಕ್ಕೆ ಇಷ್ಟೊಂದು ಚಳಿ ಶುರು ಆಗ್ಬಿಟ್ಟೈತೆ. ಮೊದಲೇ ವೆದರ್ ಬೇರೆ ಫುಲ್ಲು ಚಿಲ್ ಐತಿ ಇಲ್ಲಿ. ಫುಲ್ಲು 13 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಐತೆ ಚಳಿ ಸಿಕ್ಕಾಬಿಟ್ಟೆ. ಸೊ
ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಇವತ್ತು ಮಕರ ಸಂಕ್ರಾಂತಿ ಮತ್ತು ಕುಂಭಮೇಳ ಎರಡನೇ ದಿನ. ಇವತ್ತು ಶಾಹಿ ಸ್ನಾನ ಮಾಡಿದ್ರೆ ಸ್ವಲ್ಪ ಮೋಕ್ಷ ಸಿಗುತ್ತೆ ಮತ್ತು ಹಳೆ ಪಾಪ ಕರ್ಮಗಳಿಗೆ ಇದೆಲ್ಲ ಕಳೆದೋಗುತ್ತೆ ಅನ್ನೋದೊಂದು ನಂಬಿಕೆ. ತುಂಬ ಒಳ್ಳೆಯದಾಗುತ್ತೆ ಅಂತ ತುಂಬ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾನೆ ಇದ್ದಾರಂತೆ ಇದು ಪ್ರತೀತಿಯಾಗಿ. ಸೊ ಅದಕ್ಕೆ ಇವತ್ತು 12 ವರ್ಷಗಳ ಒಂದ್ಸರಿ ನಡೆಯುವಂಥ ಪೂರ್ಣ ಕುಂಭಮೇಳ ಇದು. ಅದರಲ್ಲೂ ಇದು 144 ವರ್ಷಕ್ಕೊಂದ್ಸಲ ನಡೀತಾ ಇರೋವಂಥ ಮಹಾಕುಂಭಮೇಳ ಆಗಿರೋದ್ರಿಂದ ಸೊ ಜನ ತುಂಬ ಜಾಸ್ತಿ ಇದ್ದಾರೆ. ಕುಂಭಮೇಳ ಬಂದು 8ನೇ ಶತಮಾನದಿಂದ ನಡೀತಾ ಇದೆ ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಭಾಗವತ ಪುರಾಣ, ಮತ್ಸ್ಯ ಪುರಾಣಗಳಲ್ಲಿ ಉಲ್ಲೇಖಗಳಿದೆ. ಸೊ ಈ ಕುಂಭಮೇಳ ನಡೆಯೋ ಪ್ಲೇಸಲ್ಲಿ ಏನಕ್ಕೆ ಪುಣ್ಯ ಬರುತ್ತೆ, ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ, ಈ ಸಂಗಮ್ ನದಿಯಲ್ಲಿ ಸ್ನಾನ ಮಾಡಿದ್ರೆ ಏನು ಪುಣ್ಯ ಬರುತ್ತೆ ಅಂತಂದರೆ, ಸೊ ಇಲ್ಲಿ ಕುಂಭ ಮೇಳ ಅಂತ ಕರೀತಾರೆ. ಇಲ್ಲಿ ಕುಂಭ ಅಂದರೆ ಮಡಿಕೆ ಅಂತ, ಮೇಳ ಅಂತಂದರೆ ಇಲ್ಲಿ ನಡೆಯುವಂಥ ಜರುಗುವಂಥ ಒಂದು ಸಮಾರಂಭ. ಸೊ ಮತ್ಸ್ಯ ಪುರಾಣ ಪ್ರಕಾರ ದೇವತೆ ಮತ್ತು ದಾನವರ ನಡುವೆ ಒಂದು ಒಪ್ಪಂದ ಆಗಿ ಇದು ಸಮುದ್ರ ಮಂಥನ ಮಾಡ್ತಾರೆ. ಸಮುದ್ರ ಮಂಥನದಲ್ಲಿ ಉದ್ಭವ ಆಗುವಂಥ ವಸ್ತುಗಳನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿರ್ತಾರೆ. ಆ ಟೈಮಲ್ಲಿ ನಿಮಗೆ ಗೊತ್ತಿರೋ ಥರ ಕೆಲವು ವಸ್ತುಗಳು, ಲಕ್ಷ್ಮಿ ಅವೆಲ್ಲ ಕಾಮಧೇನು ಇವೆಲ್ಲ ಬರುತ್ತೆ. ಅದೇ ಥರ ಅಮೃತ ಮತ್ತು ವಿಷ ಎಲ್ಲ ಬರುತ್ತೆ. ವಿಷನ ಶಿವ ಕುಡಿತಾನೆ, ಹಾಗೆ ಅಮೃತದ ಕುಂಭ ಬರುತ್ತೆ. ಕುಂಭ ಅಂದರೆ ಬಟ್ಟಲು. ಸೊ ಆ ಬಟ್ಟಲಿನ ಕುಂಭನ ಮಡಿಕೆನ ತಗೊಂಡು ವಿಷ್ಣು ಆಕಾಶ ಮಾರ್ಗವಾಗಿ ಬರಬೇಕಾದ್ರೆ 4 ಪ್ಲೇಸಲ್ಲಿ ಅಮೃತ ಕೆಳಗೆ ಬೀಳುತ್ತಂತೆ. ಆ ಪ್ಲೇಸಲ್ಲಿ ಈ ಪ್ರಯಾಗ್ರಾಜ್ ಈ ಜಾಗನ ಕುಂಭಮೇಳ ಆಯೋಜನೆ ಮಾಡ್ತಾರೆ. ಮತ್ತು ಇನ್ನು 3 ಪ್ಲೇಸ್ ಅಂದರೆ ಉಜ್ಜಯಿನಿ, ನಾಸಿಕ್ ಮತ್ತು ಹರಿದ್ವಾರ. ಆ 3 ಪ್ಲೇಸಲ್ಲಿ ಕೂಡ ಕುಂಭಮೇಳ ಆಯೋಜನೆ ಆಗುತ್ತೆ ಅಂತ ಮತ್ಸ್ಯ ಪುರಾಣದ ಪ್ರಕಾರ ಈ ಥರ ಉಲ್ಲೇಖ ಇದೆ. ಅದೇ ರೀತಿ ಭಾಗವತ ಪುರಾಣದಲ್ಲೂ ಕೂಡ ಸುಮಾರು ಉಲ್ಲೇಖಗಳಿದ್ದಾವೆ ಈ ಜಾಗಕ್ಕೆ. ಸೊ ಈ ಜಾಗದಲ್ಲಿ ಕುಂಭಮೇಳ ಆಯೋಜನೆ ಬಂದು ಯಾರು ಮೊದಲಿಗೆ ಇಲ್ಲಿರೋ ಅಂಥ ಯಾರು ಬ್ರಾಹ್ಮಿನ್ಸ್ ಇದ್ದಾರೆ, ಆ ಬ್ರಾಹ್ಮಿನ್ಸ್ ಬಂದ್ಬಿಟ್ಟು ಅವ್ರ ಮೇಲೆ ಬೇರೆ ಧರ್ಮದ ಜನಗಳಿಂದ ದೌರ್ಜನ್ಯ ಆಗ್ತಾ ಇರುತ್ತೆ ಅಂತೇಳಿ ಅವರು ಇಲ್ಲಿ ಒಂದು ಮೇಳನ ಮಹಾಮೇಳ ಅಂತ ಆಯೋಜನೆ ಮೇಳ ಅಂತ ಆಯೋಜನೆ ಮಾಡ್ಕೊತಾರೆ. ಸೊ ಅದಾದಮೇಲೆ ಅದನ್ನು 1 ವರ್ಷ ನಡೀತಾ ಇರೋದನ್ನ ಅವರು ಇವಾಗ 6 ವರ್ಷಕ್ಕೆ ಅಂತ ಮಾಡ್ಕೊಂಡಿದ್ದಾರೆ. ಸೊ ಇದು ಫಸ್ಟಿಗೆ ಒಂದು ಆದಿ ಶಂಕರಾಚಾರ್ಯರ ಕಾಲದಲ್ಲಿ ಇಲ್ಲಿ 8ನೇ ಶತಮಾನದಲ್ಲಿ ಇಲ್ಲಿ ಕುಂಭಮೇಳ ಆಯೋಜನೆ ಆಗ್ತಿತ್ತು. ಸೊ ಇದು ಬೇರೆ ಧರ್ಮಗಳ ನಡುವೆ ಇರೋ ಜನಗಳಿಂದ ತೊಂದರೆ ಆಗ್ತಿದ್ದಾಗ ಸೊ ಆದಿ ಶಂಕರಾಚಾರ್ಯರು ನಮ್ಮ ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ಜಾತಿಯ ಜನಗಳನ್ನೆಲ್ಲ ಒಗ್ಗೂಡಿಸಿ ಒಂದು ಧಾರ್ಮಿಕ ಕಾರ್ಯ ಮಾಡಬೇಕು ಅಂತೇಳಿ ಈ ಜಾಗನ ಮಾಡಿದ್ರಂತೆ. ಸೊ ಬೇರೆ ಬೇರೆ ಜನಾಂಗದ ಜನಗಳು, ನಮ್ಮ ಹಿಂದೂ ಧರ್ಮದಲ್ಲಿ ಇರೋರು ಬೇರೆ ಬೇರೆ ಜಾತಿ ಜನ ಎಲ್ಲ ಕಿತ್ತಾಡ್ಕೊತಾ ಇದ್ರಲ್ಲ, ಅವ್ರನ್ನೆಲ್ಲ ಒಂದುಗೂಡಿಸಿ ಒಂದು ದೊಡ್ಡ ಸಮಾರಂಭ ಮಾಡಬೇಕು ಅಂತೇಳಿ ಆಗಿನ ಕಾಲದಲ್ಲಿ ಆಲೋಚನೆ ಮಾಡಿ 8ನೇ ಶತಮಾನದಲ್ಲಿ ಈ ಕುಂಭಮೇಳ ಆಯೋಜನೆ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ. ಸೊ ಅದಾದಮೇಲೆ ಕಾಲಕ್ರಮೇಣ 6 ವರ್ಷಕ್ಕೆ ಅರ್ಧ ಕುಂಭಮೇಳ ಅಂತ ಆಯೋಜನೆ ಆಗುತ್ತೆ. ಸೊ 12 ವರ್ಷಕ್ಕೆ ಒಂದು ಪೂರ್ಣ ಕುಂಭಮೇಳ ಅಂತ. ಅದೇ ರೀತಿ 12 ಕುಂಭಮೇಳ ಆದರೆ ಅದು ಮಹಾಕುಂಭಮೇಳ ಅಂತ. ಸೊ ಇವಾಗ ನಡೀತಾ ಇರೋದು ಮಹಾಕುಂಭಮೇಳ. ಸೊ ಇದು ಒಂದು ಪೂರ್ಣ ಕುಂಭಮೇಳ ಅನ್ನೋದು ಹಾಗೂ 144 ವರ್ಷಕ್ಕೆ ನಡೆಯುವಂಥ ಒಂದು ಮಹಾಕುಂಭಮೇಳನೂ ಹೌದು ಅಂತೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ವಿಶೇಷ ದಿನ. ಸೊ ಹಾಗೂ ಇವತ್ತು ಮಕರ ಸಂಕ್ರಾಂತಿ 14 ಜನವರಿ 2025 ಶಾಹಿ ಸ್ನಾನ ನಾವು ಮಾಡಿದ್ದೀವಿ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ. ಸೊ ನನಗೆ ಏನಂದರೆ ಇದು ಫಸ್ಟ್ನೇ ಕುಂಭಮೇಳಕ್ಕೆ ನಾನು ಬಂದಿರೋದು. सामान ಸೊ ನೋಡಿದ್ರಲ್ಲ ಎಷ್ಟು ಲಕ್ಷ ಜನ ಅವ್ರೆ ಅಂತ ಇಲ್ಲಿ. ಸೊ 2025 ಮಹಾಕುಂಭಮೇಳ ಸೊ ಈ ಥರ ಇದೆ. ಸೊ ನಿಮ್ಗೆ ಈ ಥರ ಎಲ್ಲ ವ್ಯವಸ್ಥೆಗಳಿದ್ದಾವೆ ಲೇಡೀಸ್ಗೆಲ್ಲ. ಸೊ ಈ ಥರ ಅಲ್ಲಲ್ಲೇ ಒಂದು ಚಿಕ್ಕದು ಡ್ರೆಸ್ ಚೇಂಜಿಂಗ್ ರೂಮ್ಸ್ ಥರ ಮಾಡಿದ್ದಾರೆ, ಟೆಂಪ್ರವರಿ ರೂಮ್ಸು. ಅವೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಟಾಯ್ಲೆಟ್ಸ್ ಎಲ್ಲ ಇದ್ದಾವೆ. ಎಲ್ಲದಕ್ಕೂ ತುಂಬ ಒಂದು 9,000 ಕೋಟಿ ಖರ್ಚು ಮಾಡಿ UP ಗೌರ್ಮೆಂಟು ಎಲ್ಲ ಥರ ವ್ಯವಸ್ಥೆನೂ ಮಾಡಿದೆ ಕುಂಭಮೇಳಗೆ. ಇಲ್ಲೆಲ್ಲ ಬೇರೆ ಬೇರೆ ಪ್ಲೇಸ್ಗಳು ಎಲ್ಲೇ ವಿಸಿಟ್ ಮಾಡಬೇಕು ಎಲ್ಲ ಪ್ಲೇಸ್ನ ವಿಸಿಟ್ ಮಾಡಿಕೊಂಡು
ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋನ ನೋಡೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.